ನಮ್ಮ ಮುಂದೆ ನಾವು ಎದುರು ನೋಡ್ತಾ ಇರ್ತಕ್ಕಂಥದ್ದು ಒಂದು ಗ್ರಾಮ ಪಂಚಾಯಿತಿ ಚುನಾವಣೆ ಡಿಸೆಂಬರ್ ತಿಂಗಳಲ್ಲಿ ನಡಿಲೇಬೇಕು. ಸಾಕಷ್ಟು ಜನ ಗ್ರಾಮಗಳಲ್ಲಿ, ಏಕೆಂದರೆ ಗ್ರಾಮ ಪಂಚಾಯಿತಿ ಅಂದರೆ ಅದು ರಾಜಕಾರಣದ ಬೇರದು, ಅಲ್ಲಿಂದನೇ ರಾಜಕಾರಣ ಹುಟ್ಟತಕ್ಕಂಥದ್ದು. ರಾಜಕಾರಣ ಹುಟ್ಟೋದೇ ಗ್ರಾಮ ಪಂಚಾಯಿತಿಲಿ. ಹಾಗಾಗಿ ಈ ಬಾರಿ ನಾನೊಂದು ಮಾತನ್ನು ಕೊಡ್ತೇನೆ. ಇಲ್ಲಿ ಬಡ ಜನ ಕೌನ್ಸಿಲರ್ಗಳಿದ್ದೀರಣ್ಣ, ಬಹುಶಃ ಕಳೆದ ಕೌನ್ಸಿಲರ್ ಚುನಾವಣೆಯಲ್ಲಿ, ನಗರಸಭೆ ಚುನಾವಣೆಯಲ್ಲಿ ಬಹುಶಃ ಕುಮಾರಣ್ಣನ ಪ್ರಪ್ರಥಮವಾಗಿ ಕರ್ಕೊಬಂದಿದ್ದೆ, ಮರ್ತುಬಿಟ್ಟಿದ್ದೀರೇನೋ ಬಹುಶಃ. ನಿಮ್ಮ ಜೊತೆಯಲ್ಲಿ ನಿಂತು ಪ್ರಾಮಾಣಿಕವಾಗಿ ಸಹಕಾರ ಕೊಟ್ಟಿದ್ದೆ ಆ ಚುನಾವಣೆಯಲ್ಲಿ. ಅದೇ ರೀತಿ ನಮ್ಮ ತಾಲೂಕಿನಲ್ಲಿ ಇಡೀ ಇವತ್ತು ಪಕ್ಷದಲ್ಲಿರ್ತಕ್ಕಂಥ ಇಡೀ ರಾಜ್ಯದಲ್ಲಿ ಬಹುತೇಕ ಜಿಲ್ಲೆಗಳು ತಾಲೂಕುಗಳಲ್ಲಿ ಇವತ್ತು ಪಕ್ಷದಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆಗೆ ನಿಲ್ತಕ್ಕಂಥವರು, ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆಗಳು ಕೂಡ ಕೋರ್ಟಿಗಾಗಲೇ ಚೀಮಾರಿ ಹಾಕಿದ್ದಾರೆ. ಈ ಕೂಡಲೇ ನೀವು ನಡೆಸಬೇಕು ಅಂತಕ್ಕಂಥದ್ದನ್ನ ಕೋರ್ಟ್ ಆದೇಶ ಹೊರಡಿಸಿದ್ದಾರೆ. ಅದು ಕೂಡ ಅತಿ ಶೀಘ್ರದಲ್ಲಿ ನೆರವೇರುತ್ತೆ. ಹಾಗಾಗಿ ಇವೆಲ್ಲದಕ್ಕೂ ನಾವು ಸಜ್ಜಾಗಬೇಕಾಗ್ತದೆ. ಮುಂದೆ ನಮ್ಮ MLA ಚುನಾವಣೆ ಮುಂದಕ್ಕೆ ನೋಡ್ಕೊಳ್ಳುವ, ನೀವೆಲ್ಲ ಸದೃಢವಾಗಿ ಬೆಳಿಬೇಕು, ನೀವೆಲ್ಲ ಮುಂದೆ ಬರಬೇಕು. ನಾನು ತುಮಕೂರು ಬಹುಶಃ ನಮ್ಮ ಕೊರಟಗೆರೆನಲ್ಲಿ ನಿಂತು ಮಾತನಾಡಬೇಕಾದ್ರೆ ಹೇಳ್ತಾ ಇದ್ದೆ, ತುಂಬ ಜನ ಇವತ್ತು ಹಿರಿಯಕರು ಇಲ್ಲಿದ್ದೀರಣ್ಣ, ಒಂದಷ್ಟು ಜನ ಯುವಕರು ಕೂಡ ಮುಂದಿನ ದಿನಗಳಲ್ಲಿ ರಾಜಕಾರಣದಲ್ಲಿ, ಏಕೆಂದರೆ ಒಂದು ಬದಲಾವಣೆ ಕಾಣಬೇಕು ಸಮಾಜ ಅಂತಕ್ಕಂಥದ್ದಾದಾಗ ಹೊಸ ಹೊಸ ಆಲೋಚನೆಗಳು, ಹೊಸ ಯುವಕರುಗಳು ಕೂಡ ರಾಜಕಾರಣಕ್ಕೆ ಪ್ರವೇಶವನ್ನು ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಯಾರ್ಯಾರು ಆಕಾಂಕ್ಷಿತರಿದ್ದೀರಿ, ಆಸೆ ಇಟ್ಕೊಂಡಿದ್ದೀರಿ, ಅದಕ್ಕೆ ಪೂರ್ವಕವಾಗಿ ನೀವು ಕೂಡ ನಿಮ್ಮ ಗ್ರಾಮಗಳಲ್ಲಿ ನಿರಂತರವಾಗಿ ಈಗ ಜನರೊಂದಿಗೆ ಜನತಾದಳ ಅಂತ ನಾವೇನು ಇಟ್ಟಿದ್ದೀವಿ, ಜನರೊಂದಿಗೆ ಜನತಾದಳದ ಪ್ರತಿನಿಧಿಗಳಾಗಿ ನೀವು ಗ್ರಾಮಗಳಲ್ಲಿ ಇವತ್ತು ನೀವೆಲ್ಲರೂ ಜನಗಳ ಜೊತೆ ಬೆರೀಬೇಕಾಗ್ತದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ, ಪಕ್ಷ ನಿಮ್ಮನ್ನು ಗುರುತಿಸುತ್ತಣ, ಯಾವತ್ತೂ ಕೂಡ ನಿಮ್ಮ ಕೈಯನ್ನು ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ. ಇಲ್ಲೊಂದು ಕಡೆ 3 ಚುನಾವಣೆಗಳ ಏರುಪೇರು, ಆ ಸೋಲು ಸಾಮಾನ್ಯವಾಗಿ ಯಾರಿಗೇ ಆಗಲಿ ಒಂದು ಹಂತಕ್ಕೆ ಕಾಡುತ್ತೆ. ನಾನು ಇಲ್ಲ ಅಂತ ಹೇಳಲಿಕ್ಕಿಲ್ಲ. ಬಹುಶಃ ದೇವೇಗೌಡರು ಸಾಹೇಬರು ಒಂದು ಮಾತನ್ನು ಹೇಳ್ತಾಯಿದ್ರು, JP ಭವನದಲ್ಲಿ ಚಾಲನೆ ಕೊಟ್ಟರು ನಮ್ಮ ಜನರೊಂದಿಗೆ ಜನತಾದಳ ಕಾರ್ಯಕ್ರಮಕ್ಕೆ. ಆಗ ಒಂದು ಮಾತು ದೇವೇಗೌಡರು ಸಾಹೇಬರು ಹೇಳ್ತಾಯಿದ್ರು, ದೊಡ್ಡವರು ಮೊದಲನೇ ಚುನಾವಣೆಯಲ್ಲಿ 62ರಲ್ಲಿ ಆಗ ಇದ್ದಿದ್ದೇ ಕಾಂಗ್ರೆಸ್ಸು, ದೇಶದಲ್ಲಿ ಇದ್ದಿದ್ದೇ ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷದಿಂದ ಅವ್ರಿಗೆ ಟಿಕೆಟ್ ಸಿಕ್ಕಬೇಕಾಗಿತ್ತು, ದುಡ್ದಿದ್ರು, ಜನಗಳ ಪರವಾಗಿದ್ದರು, ಜನಗಳ ಮನಸ್ಸಲ್ಲಿ ದೇವೇಗೌಡರು ಸಾಹೇಬ್ರಿದ್ರು. ಚಿಕ್ಕ ವಯಸ್ಸು, ಬಹುಶಃ ಒಂದು 26-27 ವರ್ಷ ಇರ್ಬೋದು ಅನ್ಕೋತೀನಿ 62ರಲ್ಲಿ. ಆಗ ಕೊನೆ ಹಂತದಲ್ಲಿ ಅವ್ರಿಗೆ ಟಿಕೆಟ್ ಕೊಡಲಿಲ್ಲ, ಮೋಸ ಮಾಡುತ್ತೆ ಕಾಂಗ್ರೆಸ್ ಪಕ್ಷ. ಆ ಸಂದರ್ಭದಲ್ಲಿ ದೇವೇಗೌಡರು ಸಾಹೇಬರು, ಇಲ್ಲಪ್ಪ ನಮ್ಮ ಮನೆ ಬರದಲ್ಲಿ ಬೇಡ, ರಾಜಕಾರಣ ಬರೋದಿಲ್ಲ, ಯಾಕೆ ಬೇಕು ಚುನಾವಣೆ ನಮಗೆಲ್ಲ ಅಂತಕ್ಕಂಥದ್ದು ನಿರ್ಧಾರ ಮಾಡಿ ಹಿಂಸರ್ದಿದ್ದ ಕಾಲ ಇತ್ತು. ಆಗ ಜನನೇ ದೇವೇಗೌಡರು ಸಾಹೇಬ್ರನ್ನ ಗುರುತಿಸಿ, ಇಲ್ಲ ನೀವು ನಿಂತ್ಕೊಳ್ಳೇಬೇಕು, ನೀವು ಸ್ವತಂತ್ರ ಅಭ್ಯರ್ಥಿಗಳಾದರೂ ನಿಂತರೂ ಪರವಾಗಿಲ್ಲ, ನಾವು ಜನ ಆಶೀರ್ವಾದ ಮಾಡ್ತೇವೆ ಅಂತಕ್ಕಂಥದ್ದು ಜನರೇ ದೇವೇಗೌಡರು ಸಾಹೇಬ್ರನ್ನ ಹೆಗಲ ಮೇಲೆ ಹೊತ್ತು ಮೊದಲನೇ ಬಾರಿ 1962ರಲ್ಲಿ ಶಾಸಕರಾಗಿ ಆಯ್ಕೆ ಮಾಡ್ತಾರೆ. ಯಾಕಿದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಾನು 3 ಚುನಾವಣೆನೂ ಸೋತಿದ್ದೀನಿ. ದೇವೇಗೌಡರು ಸಾಹೇಬ್ರು ಒಂದು ಮಾತು ಹೇಳಿದ್ರು, ನಾನು ಬಹುಶಃ 3 ಚುನಾವಣೆ ಸತತವಾಗಿ ಒಂದು ಗೆಲುವನ್ನು ನೋಡಿದಿರ, ಈ ರೀತಿ ಸೋತಿದ್ರೆ ಬಹುಶಃ ನನ್ನ ಮನಸ್ಸು ಮೇಲೆ ಯಾವ ರೀತಿ ಪರಿಣಾಮ ಆಗ್ತಾಯಿತ್ತು, ಆಘಾತ ಆಗ್ತಾಯಿತ್ತು ಅಂತಕ್ಕಂಥದ್ದನ್ನು ನಾನು ನಿಖಿಲ್ ಕುಮಾರಸ್ವಾಮಿ ಪರವಾಗಿ ನಿಂತು ಯೋಚನೆ ಮಾಡಬಲ್ಲ ಅಂತಕ್ಕಂಥದ್ದನ್ನು ದೊಡ್ಡವರು ಹೇಳ್ತಾ ಇದ್ರಣ್ಣ. ಆದರೆ ಅಣ್ಣ, ಇವತ್ತು ನನಗೆ ಒಂದು ದೊಡ್ಡ ಗುರಿ ಇದೆ. ಇವತ್ತು ನಮ್ಮ ಮುಂದೆ ಭಾಳ ದೊಡ್ಡ ಸವಾಲುಗಳಿದೆ. ಆ ಸವಾಲುಗಳನ್ನ ಸ್ವೀಕಾರ ಮಾಡಬೇಕಾಗ್ತದೆ. ಸಂದರ್ಭಗಳು ಚುನಾವಣೆಗಳಲ್ಲಿ ಬರುತ್ತೆ ಹೋಗುತ್ತೆ, ಒಬ್ರು ಗೆಲ್ಲಬೇಕು ಸೋಲ್ಬೇಕು, ಅದು ಇರಲಿ, ಅದನ್ನು ನಾವು ಬದಿಗಿಡೋಣ, ಅದು ಮುಂದೊಂದು ದಿನ ಅವಕಾಶ ಸಿಗುತ್ತೆ. ಆದರೆ ಜನರ ಜೊತೆ ಇರಬೇಕು ನಾವು. ಜನರ ಮಧ್ಯೆ ನಾವಿಲ್ಲ ಅಂದರೆ ಯಾವ ಕಾರಣಕ್ಕೂ ಯಾರನ್ನೂ ಕೂಡ ಜನ, ನೀವು ಎಷ್ಟೇ ಪ್ರಭಾವಿಗಳಾಗಿ, ನೀವು ಎಷ್ಟೇ ಹಿನ್ನೆಲೆ ಇರಲಿ, ನಿಮಗೆ ಏನೇ ರಾಜಕೀಯದ ಒಂದು ಹಿನ್ನೆಲೆಗಳಿದ್ದರೂ ಕೂಡ ಜನ ನಿಮ್ಮನ್ನು ಗುರುಸ್ತಕ್ಕಂಥ ಪ್ರಶ್ನೆ ಉದ್ಭವ ಆಗಲಿಕ್ಕಿಲ್ಲ. ಹಾಗಾಗಿ ನಾನು ಈಗಾಗಲೇ ತೀರ್ಮಾನ ಮಾಡಿದ್ದೀನಣ್ಣ. ಒಂದು ಕಡೆ ಕಳೆದ ಚುನಾವಣೆಯಲ್ಲಿ ನಿಮ್ಮ ಜೊತೆ 3 ತಿಂಗಳು 4 ತಿಂಗಳು ಸತತವಾಗಿ ಚುನಾವಣೆ ನಡೆಸ್ತೆ. ನಂಗೆ ಕುಮಾರಣ್ಣ ಒಂದು ಕಡೆ ಹೇಳೋರು, ನಿನಗೆ ರಾಮನಗರ ಗೊತ್ತಿಲ್ಲ ಕಣಪ್ಪ, ನಾನು ಒಂದಿನ ಓಟ್ ಕೇಳಕ್ಕೆ ಹೋಗಿಲ್ಲ ಕಡೆಯ, ನನ್ನನ್ನು ಜನ ತಲೆ ಮೇಲೆ ಕೂರಿಸ್ಕೊಂಡು ಮೆರೆಸವ್ರೆ ಕಣೋ, ಈ ರಾಜ್ಯದ ಮುಖ್ಯಮಂತ್ರಿ ಮಾಡೋರು. 4 ಬಾರಿ ಶಾಸಕರಾಗಿ ಮಾಡಿದ್ದೀರಿ ಕುಮಾರಣ್ಣನ, ದೊಡ್ಡವ್ರನ್ನೊಮ್ಮೆ ಶಾಸಕರಾಗಿ ಮಾಡಿದ್ದೀರಿ, 2 ಸಂದರ್ಭದಲ್ಲೂ ಮುಖ್ಯಮಂತ್ರಿಗಳಾಗಿ ಮಾಡಿರ್ತಕ್ಕಂಥ ಕೀರ್ತಿ ರಾಮನಗರಕ್ಕೆ ಸೇರಬೇಕು.
6 ಬಾರಿ ನಮ್ಮ ಕುಟುಂಬಕ್ಕೆ ಒಟ್ಟಾರೆಯಾಗಿ ಶಾಸಕ ಸ್ಥಾನವನ್ನು ಕೊಟ್ಟಿದ್ದೀರಿ. ನಾನು ಸೋತಿರ್ಬೋದಾದರೆ ನನ್ನ ಕುಟುಂಬದ ಋಣ ಇವತ್ತು ಈಗಲೂ ಕೂಡ ನನ್ನ ಮೇಲಿದೆ. ನಾನು ತೀರಿಸ್ಬೇಕಾಗ್ತದೆ, ತೀರಿಸ್ತೀನಿ, ನಿಮ್ಮ ಜೊತೆಯಲ್ಲಿ ಇರ್ತೀನಿ, ನಾನು ಕೈ ಬಿಟ್ಟು ಹೋಗಲ್ಲ. ಯಾವ ಕಾರಣಕ್ಕೂ ಪಲಾಯನವಾದ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ. ನಾನು ಚುನಾವಣೆ ಅಂತಕ್ಕಂಥದ್ದನ್ನ ಏನಾದರೂ ನಿಲ್ತಕ್ಕಂಥ ಸಂದರ್ಭ ಗೊತ್ತಿಲ್ಲ, ಮುಂದಿನ ದಿನಗಳಲ್ಲಿ ಬಂದರೆ ಅದು ರಾಮನಗರದಲ್ಲೇ ನಿಲ್ತೀನಿ. ದಯವಿಟ್ಟು ಯಾರು ಮನಸ್ಸಿನಲ್ಲಿ ರಾಮನಗರದ ಮುಂದಿನ ಶಾಸಕರು ನಿಖಿಲ್ ಅಣ್ಣವ್ರಿಗೆ, ನಮ್ಮ ನಾಯಕ ನಿಖಿಲ್ ಅಣ್ಣವ್ರಿಗೆ, ಯಾರು ಮನಸ್ಸಲ್ಲಿ ಅಣ್ಣ ದಯಮಾಡಿ ಸಂದೇಹ ಇಟ್ಕೋಬೇಡಿ. ಏಕೆಂದರೆ ನಾನು ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಯಾಕೆ ಕೊನೆಯ ಹಂತದಲ್ಲಿ ರಾಮನಗರದಲ್ಲಿ ನಿಲ್ಲಬೇಕು ಅಂತಕ್ಕಂಥ ತೀರ್ಮಾನಗಳು, ಅಭಿಪ್ರಾಯಗಳು ಮೂಡಿದಂಥ ಸಂದರ್ಭದಲ್ಲಿ ಬಂದು ನಿಮ್ಮ ಜೊತೆಯಲ್ಲಿ ಹೆಜ್ಜೆ ಹಾಕಿದೆ ಅಂದರೆ, ನನಗೆ ಭಾಳ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹಲವಾರು ತಾಲೂಕುಗಳಲ್ಲಿ ನನಗೆ ಸ್ವಲ್ಪ ಅಂಥ ರಾಜಕೀಯದ ಷಡ್ಯಂತ್ರಕ್ಕೆ ಒಳಗಾಗ್ತಕ್ಕಂಥ ಸನ್ನಿವೇಶ ಇರಲಿಲ್ಲ. ನಾನು ಬೇರೆ ತೀರ್ಮಾನ ತಗೋಬೋದಾಗಿತ್ತು, ಆದರೆ ನಾನು ತಗೊಳ್ಳಿಲ್ಲ. ಅದಕ್ಕೆ ಕಾರಣ ನಮ್ಮ ನಿಮ್ಮ ಸಂಬಂಧ, ನಮ್ಮ ನಿಮ್ಮ ಬಾಂಧವ್ಯ ಕೇವಲ ರಾಜಕಾರಣಕ್ಕೆ ಸೀಮಿತವಾಗಿರ್ತಕ್ಕಂಥ ನಂಟು ಅಂತ ನಾನು ಭಾವಿಸಿಲ್ಲ. ಅದಕ್ಕೂ ಮೀರಿದಂಥ ಒಂದು ಸಂಬಂಧ, ಸಂಪರ್ಕ, ದೊಡ್ಡವ್ರ ಜೊತೆ, ಕುಮಾರಣ್ಣನ ಜೊತೆ ನಮ್ಮನ್ನು ಆಶೀರ್ವಾದ ಮಾಡಿದ್ದೀರಿ, ನಮ್ಮ ತಲೆ ಮೇಲೆ ಹೊತ್ತು ಮೆರೆಸಿದ್ದೀರಿ. ಹಾಗಾಗಿ ನಾನು ರಾಮನಗರದಲ್ಲೇ ನಿಂತ್ಕೋಬೇಕು. ಜಿಲ್ಲೆ ಮತ್ತು ನಾವು ಇಲ್ಲಿಂದ ಏನಾದ್ರು ಜಿಲ್ಲೆ ಬಿಟ್ಟು ಹೋದರೆ ಜಿಲ್ಲೆನಲ್ಲಿ ಇರ್ತಕ್ಕಂಥ ನಿಮ್ಮಂಥ ನಿಷ್ಠಾವಂತ ಮುಖಂಡರುಗಳು, ಕಾರ್ಯಕರ್ತರುಗಳ ಪ್ರಶ್ನೆ, ಮುಂದಿನ ರಾಜಕೀಯದ ಭವಿಷ್ಯಗಳು ಏನಾಗ್ಬೋದು ಅಂತಕ್ಕಂಥದ್ದನ್ನು ಕೂತು ಆಲೋಚನೆ ಮಾಡಿದಂಥ ಸಂದರ್ಭದಲ್ಲಿ ಕೊನೆಯ ಹಂತದಲ್ಲಿ ತಗೊಂಡಂಥ ತೀರ್ಮಾನ ಅಣ್ಣ. ಆದರೆ ಈಗ ಅದೆಲ್ಲ ಬಿಟ್ಬಿಡಿ, ಅದೆಲ್ಲ ಆಗೋಗದೆ, ತಲೆ ಕೆಡಿಸ್ಕೊಬೇಡಿ. ನಾನು ನನಗೆ ವಯಸ್ಸಿನಲ್ಲಿ ಭಾಳ ಜನ ಹಿರಿಯಕರಿದ್ದೀರಿ ಇಲ್ಲಿ, ನಾನು ತುಂಬ ಚಿಕ್ಕವನಿದ್ದೀನಿ. ಭಾಳ ಜನ ಇವತ್ತು ಹಿರಿಯಕರು ಈ ಪಕ್ಷ ಕಟ್ಟಿದ್ದೀರಣ್ಣ. ನನ್ನಿಂದ ಏನಾದರೂ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಏನಾದರೂ ತಪ್ಪು ನಡೆದಿದ್ರೆ ದಯಮಾಡಿ ನಿಮ್ಮೆಲ್ರಿಗೂ ಕ್ಷಮೆ ಕೇಳ್ತೀನಿ. ಏಕೆಂದರೆ ಇವತ್ತು ನಾನು ಶಿವಲಿಂಗಣ್ಣನಿಗೊಂದು ಮಾತು ಹೇಳಿದೆ. ಶಿವಲಿಂಗಣ್ಣ, ನಾನು 2 ದಿನದಲ್ಲಿ ನೀವು ಈ ಮಟ್ಟಕ್ಕೆ ಇಷ್ಟು ಉತ್ಸಾಹಕತೆಯಿಂದ, ಇಷ್ಟು ಹುಮ್ಮಸ್ಸಿನಿಂದ ನನ್ನನ್ನು ಸ್ವಾಗತ ಮಾಡ್ತಕ್ಕಂಥದ್ದಕ್ಕೆ ನಮ್ಮ ಮುಖಂಡರು, ಕಾರ್ಯಕರ್ತರು ಈ ಮಟ್ಟಕ್ಕೆ ಈ ದೊಡ್ಡ ಸಂಖ್ಯೆಯಲ್ಲಿ ತೆರಳ್ತಾರೆ ಅಂತಕ್ಕಂಥದ್ದು ನಾನು ಕನಸು ಮನಸ್ಸಲ್ಲೂ ಊಹೆ ಮಾಡಿರಲಿಲ್ಲ. ನಾನು ಸಂಘ ಬಸನ್ ದೊಡ್ಡಿಲಿ ನೋಡ್ತಾ ಜನ ನೋಡ್ತಾ ಇದ್ದಂಗೆ ಅಲ್ಲೇ ನನಗೆ ಆಶ್ಚರ್ಯ ಆಯಿತು. ಆ ಮಟ್ಟಕ್ಕೆ ನನ್ನ ಸ್ವಾಗತ ಮಾಡಿದ್ದೀರಿ. ಅಂದರೆ ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಇದೇ ಒಳಗಡೆ ಒಂದು ಏನಂತೀರಿ ಬೆಂಕಿ, ಇದೇ ಛಲ, ಇದೇ ಸವಾಲನ್ನು ಸ್ವೀಕಾರ ಮಾಡಿ ಇಲ್ಲ ನಾವು ಮೆಟ್ಟು ನಿಲ್ತೇವೆ, ಎಷ್ಟೇ ಬಲಿಷ್ಠರು ಬರಲಿ. ಏಕೆಂದರೆ ನನ್ನ ಚುನಾವಣೆ ಭಾಳ ಜನಕ್ಕೆ ರಾಜ್ಯದಲ್ಲಿ ಅನಿಸುತ್ತೆ, ಇದೇನು ನಿಖಿಲ್ ಕುಮಾರಸ್ವಾಮಿ, ಕುಮಾರಣ್ಣ ಅವ್ರನ್ನ 4 ಬಾರಿ ಶಾಸಕರು ಮಾಡಿದ್ದಾರೆ, ಅವ್ರ ತಾಯಿಯವ್ರನ್ನ ಶಾಸಕರು ಮಾಡಿದ್ದಾರೆ, ನಿಖಿಲ್ ಕುಮಾರಸ್ವಾಮಿ ಹೆಂಗೆ ಸೋತರು ಅಂತಕ್ಕಂಥದ್ದು ರಾಜ್ಯಕ್ಕೆ ಇನ್ನೂ ಅದರ ಒಳಗಡೆ ಇರ್ತಕ್ಕಂಥ ವಾಸ್ತವದ ಅರಿವಿಲ್ಲ. ಏಕೆಂದರೆ ಚುನಾವಣೆ ಮಾಡಿದವ ನಾನು ನೋಡಿದ್ದೀನಿ. ನನ್ನನ್ನು ಸೋಲಿಸೋದಕ್ಕೆ ಪಾಪ ಇವತ್ತು ನಾವು ಜೊತೆಯಲ್ಲಿದ್ದೀವಿ, ನಮ್ಮ ಮಿತ್ರದ ಪಕ್ಷದ ನಮ್ಮ ಸಹಪಾಠಿಗಳು, ಅವ್ರ ಬಗ್ಗೆ ನಾನು ಇವತ್ತು ಚರ್ಚೆ ಮಾಡಬಾರ್ದು. ಏಕೆಂದರೆ ನಾವು ಅವರು ಒಂದು ಒಳ್ಳೆಯ ಉದ್ದೇಶಕ್ಕೆ ಲೋಕಸಭಾ ಚುನಾವಣೆಯಲ್ಲಿ ಕೈ ಜೋಡಿಸಿದ್ದೀವಿ. ಹಾಗಾಗಿ ಉದ್ದೇಶ ಒಳ್ಳೆಯದಿದ್ದಾಗ ರಾಜ್ಯದ ಸಮಗ್ರ ಅಭಿವೃದ್ಧಿಗೋಸ್ಕರ 2 ಪಕ್ಷಗಳು ಇವತ್ತು ಒಟ್ಟಾಗಿ ಸೇರ್ಕೊಂಡಿದ್ದೀವಿ. NDAನಲ್ಲಿ ಒಂದು ಅಲಯನ್ಸ್ ಪಾರ್ಟ್ನರ್ ಆಗಿದ್ದೇವೆ. ಅದರಲ್ಲೂ ವಿಶೇಷವಾಗಿ ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಸನ್ಮಾನ್ಯ ಕುಮಾರಣ್ಣ ಅವರ ರಾಜಕೀಯದ ಸುದೀರ್ಘ ಅನುಭವಕ್ಕೆ ತಕ್ಕಂತೆ ಅವರಿಗೆ 2 ಉನ್ನತವಾದಂಥ ಹುದ್ದೆಗಳನ್ನು ಕೊಟ್ಟಿದ್ದಾರೆ, ಅವಕಾಶ ಮಾಡಿಕೊಟ್ಟಿದ್ದಾರೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.